ಮಂಡ್ಯದಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಎಎಸ್ಐ. ಲಂಚದ ಹಣದ ಸಮೇತ ಎಎಸ್ಐ ಶಿವಕುಮಾರ್ ತಗಲಾಕೊಂಡಿದ್ದಾರೆ. ಬಳವಳ್ಳಿ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ನಡೆಸಿದಾಗ ಸ್ಟೇಷನ್ ಬೇಲ್ ಕೊಡೋದಕ್ಕೆ 10,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಆರೋಪ ಇದೀಗ ಕೇಳಿಬಂದಿದೆ. ದೂರುದಾರರ ನಿಖರ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಲಾದಂತಹ ಸಂದರ್ಭದಲ್ಲಿ ಈ ವೇಳೆ ಡಿವೈಎಸ್ಪಿ ಲೇಪಾಕ್ಷಮೂರ್ತಿ ನೇತೃತ್ವದ ತಂಡ ಟ್ರ್ಯಾಪ್ ಮಾಡಿದೆ. ಲಂಚಕೋರನ ವಿರುದ್ಧ ಇದೀಗ ಪಿಸಿ ಆಕ್ಟ್ ಅಡಿ ಕೇಸ್ ಕೂಡ ದಾಖಲಾಗಿದೆ. ಲೋಕಾಯುಕ್ತ ಬಲೆಗೆ ಬಿದ್ದಿರುವಂಥದ್ದು ಎಎಸ್ಐ. ಲಂಚದ ಹಣದ ಸಮೇತ ನೇರವಾಗಿ ತಗಲಾಕೊಂಡಿರುವಂಥದ್ದು. ಸ್ಟೇಷನ್ ಬೇಲ್ ಮೇಲೆ ಹೊರಗೆ ಬಿಡುವುದಕ್ಕೆ 10,000 ರೂಪಾಯಿ ಲಂಚವನ್ನು ಕೇಳಿದ್ರಂತೆ. ಈ ಲಂಚಬಾಕ ಪೊಲೀಸ್ ಎಎಸ್ಐ ಸ್ಟೇಷನ್ ಬೇಲ್ ಕೊಡೋದಕ್ಕೆ 10,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ದಾಳಿ ಮಾಡಿದಾಗ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾನೆ ಎಎಸ್ಐ. ಲಂಚಕ್ಕೆ ಕೈ ಒಡ್ಡಿ ಕೊನೆಗೂ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂಥದ್ದು ಪೊಲೀಸ್ ಅಧಿಕಾರಿ. ಲಂಚದ ಹಣದ ಸಮೇತ ಎಎಸ್ಐ ಶಿವಕುಮಾರ್ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ. ಸ್ಟೇಷನ್ ಬೇಲ್ ಮೇಲೆ ಹೊರಗೆ ಬಿಡಬೇಕು ಅನ್ನುವಂಥ ಕಾರಣಕ್ಕೆ 10,000 ರೂಪಾಯಿಗೋಸ್ಕರ ಲಂಚದ ಬೇಡಿಕೆಯನ್ನು ಇಟ್ಟಿದ್ದ ಈ ಫೋಟೋದಲ್ಲಿ ಕಾಣ್ತಾ ಇರುವಂಥ ಎಎಸ್ಐ ಹಣದ ಸಮೇತ ತಗಲಾಕೊಂಡಿದ್ದಾನೆ. ಮಂಡ್ಯದಲ್ಲಿ ಲೋಕಾಯುಕ್ತ ಬಲೆಗೆ ಬಿದ್ದಿರುವಂಥದ್ದು ಎಎಸ್ಐ. ಈ ಫೋಟೋದಲ್ಲಿ ಕೂಡ ನಾವು ಗಮನಿಸ್ತಾ ಹೋಗಬಹುದಾಗಿದೆ. ಲಂಚಬಾಕ ಅಧಿಕಾರಿ ಕೊನೆಗೂ ಕೂಡ ತಗಲಾಕೊಂಡಿದ್ದು ಇಂಥ ಬಿಲ ತೋಡುವಂಥ ಹೆಗ್ಗಣಗಳನ್ನು ಹೊಸಕ್ಕೆ ಹಾಕುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಲೋಕಾಯುಕ್ತ ಅಧಿಕಾರಿಗಳು ಮಾಡ್ತಾ ಇದ್ದು ಕೊನೆಗೂ ಎಎಸ್ಐ ಶಿವಕುಮಾರ್ ಎಂಬಾತ ತಗಲಾಕೊಂಡಿದ್ದು ಸ್ಟೇಷನ್ ಬೇಲ್ ಕೊಡೋದಕ್ಕೆ 10,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದ ಆರೋಪಿಯನ್ನು ಬಂಧಿಸಲಾಗಿದೆ.